ಜೆಡಿಎಸ್ ವರಿಷ್ಠರು ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಬಗ್ಗೆ ನನಗೆ ಅಪಾರ ಗೌರವವಿದೆ. ಆದರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣಕ್ಕೋಸ್ಕರ ಅಪ್ಪ ಮಗನ ಬೇರೆ ಮಾಡುವಂಥ ಕೆಲಸವನ್ನು ಮಾಡಬಾರದು ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಪ್ರತಿಕ್ರಿಯಿಸಿದರು. ಗುಬ್ಬಿ ತಾಲೂಕಿನ ಅಡಗೂರು, ಕೊಪ್ಪ, ಕಕ್ಕೇನಹಳ್ಳಿ, ಸುರಗೇನಹಳ್ಳಿ, ಸಿಂಗೋನಹಳ್ಳಿ, ಧೂಳನಪಾಳ್ಯ ಹಾಗೂ ತೊಂಗನಹಳ್ಳಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ರಾಜಕಾರಣದಲ್ಲಿ ನಾನು ಯಾವತ್ತೂ ಯಾರನ್ನೂ ನನ್ನ ಮಂತ್ರಿ ಮಾಡಿ ಅಂತ ಕೇಳಲ್ಲ, ಕೇಳುವುದಿಲ್ಲ. ಅದರ ಬಗ್ಗೆ ನನಗೆ ಇಂಟ್ರೆಸ್ಟೇ ಇಲ್ಲ. ನನ್ನನ್ನು ಮಂತ್ರಿ ಮಾಡೋದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಸಚಿವ ಸಂಪುಟದಲ್ಲಿ ನಮಗೆ ಕೊಟ್ಟರೆ ಖುಷಿಪಡುತ್ತೇನೆ, ಕೆಲಸ ಮಾಡ್ತೀನಿ ಎಂದು ತಿಳಿಸಿದರು. ನಾನು ಯಾವುದೇ ಪಕ್ಷಕ್ಕೆ ಬೇಕಾದರೂ ಹೋದರೂ ಕೂಡ ಟಿಕೆಟ್ ಪಡೆದುಕೊಳ್ಳುವ ತಾಕತ್ತು ನನಗಿದೆ. ಅದನ್ನು ನಾನು ಉಳಿಸಿಕೊಂಡಿದ್ದೇನೆ. ನಾನು ಹೋಗಬೇಕು ಅಂತ ಬಂದರೆ ನಾವು ಖಂಡಿತ ಹೋಗ್ತೀನಿ. ನಾನಿರೋ ಕಡೆ ಧಕ್ಕೆ ಬಂದರೆ ನಾನು ಅಲ್ಲಿ ಇರುವುದಿಲ್ಲ. ಸೋಲು ಗೆಲುವು ನನಗೆ ಮುಖ್ಯವಲ್ಲ. ನಾನು ರಾಜಕಾರಣದಲ್ಲಿ ಬದ್ಧತೆ ಇಟ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಆದ್ದರಿಂದ ಜನ ನನ್ನನ್ನು 5 ಬಾರಿ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಜನ ನನಗೆ ಎಲ್ಲಿವರೆಗೆ ಅವಕಾಶ ಕೊಡ್ತಾರೆ ಅಲ್ಲಿವರೆಗೂ ನಾನು ಕೆಲಸ ಮಾಡುತ್ತೇನೆ. ಬೇರೆಯವರು ಏನೇ ಮಾತಾಡಿಕೊಂಡ್ರೂ ಕೂಡ ಅದಕ್ಕೆಲ್ಲ ನಾನು ಉತ್ತರ ಕೊಡುವುದಿಲ್ಲ ಎಂದು ತಿಳಿಸಿದರು. ನಿಜವಾಗಿ ಕೇಂದ್ರ ಸರ್ಕಾರ ಈಗ ನಾವು GST ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು GST ಕೊಡ್ತಕ್ಕಂಥ ರಾಜ್ಯ ಯಾವುದಾಗಿದೆ ಅಂತಂದರೆ ಅದು ಕರ್ನಾಟಕ ರಾಜ್ಯ. ನಮಗೆ GST ಬರೀ 56 ಲಕ್ಷ ರೂಪಾಯಿ ಕೊಡ್ತಾರೆ. 4 ಲಕ್ಷದ ಹಣವನ್ನು ನಾವು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಕೊಡ್ತಾ ಇರೋದಷ್ಟು ಬರೀ 56,000 ಕೋಟಿ ಕೊಡ್ತಾ ಇದ್ದಾರೆ. ಯಾರು ಅನ್ಯಾಯ ಮಾಡ್ತಾರೆ ಅನ್ನೋದು ಮೇಲ್ನೋಟಕ್ಕೆ ನಿಮಗೆಲ್ಲ ಗೊತ್ತಿದೆ. ನಾವು ರಾಜಕಾರಣಿಗಳು ಹೆಂಗೆ ಅಂತಂದರೆ ನಾನಿದ್ದ ಪಕ್ಷ ನಾನು ಉಳ್ಕೊಳ್ಳೋದು, ಹಿಂದೆ ಅವ್ರಿದ್ದ ಪಕ್ಷ ಅವ್ರು ಉಳ್ಕೊಳ್ಳೋದು. ಅಟ್ಲೀಸ್ಟ್ ಇವೆಲ್ಲ ಬಿಟ್ಬಿಟ್ಟು ಗೆದ್ದ ಮೇಲೆ ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ ಈ ರಾಜ್ಯದ ಜನಕ್ಕೆ ಏನು ಸೇವೆ ಸಲ್ಲಿಸಬೇಕು ಅದನ್ನು ಸಲ್ಲಿಸ್ತಕ್ಕಂಥದ್ದು ಮಾಡಬೇಕು. ನಾನು ಒಂದು ಟ್ರೋಲ್ ಆಯಿತು ನಿಮ್ಮಲ್ಲಿ ವಾಟ್ಸಪ್ಪಲ್ಲಿ ಒಂದು ಟ್ರೋಲ್ ಆಯಿತು. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ, ಅದೇ ಮಂಡ್ಯದಲ್ಲಿ ನಿಂತ್ಕೊಂಡು ನಾನು ಗೆದ್ದ 15 ದಿವಸದಾಗೆ ಮೋದಿ ಕೈ ಹಿಡ್ಕೊಂಡು ನಾನು ಯಾವುದು ಇದಕ್ಕೆ ನಾವು ಪಾದಯಾತ್ರೆ ಮಾಡಿದ್ವಲ್ಲಪ್ಪ, ಮೇಕೆದಾಟು ಯೋಜನೆಗೆ ಅನುಮೋದನೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ನಾವಿಬ್ಬರು ಮಂತ್ರಿಗಳು ಇಲ್ಲೇ ಇದ್ದೀವಿ. ಇನ್ನೊಂದು ಅದೇ ಟ್ರೋಲ್ ಆಗೈತೆ, ನಾವಿಬ್ಬರು ಮಂತ್ರಿಗಳು ಇಲ್ಲೇ ಇದ್ದೀವಿ, ನಾನು ಯಾವತ್ತೂ ಹೇಳೇ ಇಲ್ಲ ಅಂತಾರೆ ಅವ್ರು. ಹಂಗೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಇನ್ನೊಂದು ಕಡೆ JDS ಅವ್ರು ಹೋದ ಸರಿ GT ದೇವೇಗೌಡರು ಮಗನಿಗೋಸ್ ಸೀಟು ಕಾಂಗ್ರೆಸ್ಸಲ್ಲಿ ಇಬ್ಬರಿಗೂ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಜನತಾದಳದಾಗ ಕೊಡ್ತೀನಿ ಅಂತ ಜನತಾದಳದಾಗ ಉಳ್ಕೊಂಡ್ರು. ಮಗ ಆ ಥರ ಮೋಸ ಮಾಡ್ತಾನೆ ತಂದೆಗೆ ಅಂತ ನಾನು ಅನ್ಕೊಳ್ಳಲ್ಲ. ನಾನು ಕೂಡ ದೇವೇಗೌಡರು ಆ ರೀತಿ ಡಿಸಿಷನ್ ತಾಂತಾರೆ ಅಂತ ನಾನು ಅನ್ಕೊಳ್ಳಲ್ಲ. ದೇವೇಗೌಡರ ಬಗ್ಗೆ ನನಗೆ ಗೌರವ ಐತೆ. ಅವರು ಆ ಥರ ಅಪ್ಪ ಮಕ್ಕಳನ್ನೇ ಬೇರ್ಪಡಿಸಿ ರಾಜಕಾರಣಕ್ಕೋಸ್ಕರ ಆ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಜನಪದ ಹೇಳ್ತಾರೆ ಆ ಥರ ಮಾಡಲ್ಲ ಅಂತ ಅನ್ಕೊಂಡ್ಗಳು. ನಮ್ಮ ಮಧ್ಯೆ ಅವ್ರ ನಡುವೆ ಚರ್ಚೆ ನಡೀತಾ ಇದೆ. ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 2023ಕ್ಕೆ ಅವರು ಅಗ್ರಿಮೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ 2020ರಿಂದ 24ಕ್ಕೆ ಅವ್ರದ್ದು ಪರಿಷ್ಕರಣೆ ಆಗಬೇಕಾಯಿತು. ಅವ್ರದ್ದು ಯಾವುದು ರೇಟು ಪರಿಷ್ಕರಣೆ ಮಾಡಿ ನಾವು ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕಾಯಿತು. ಹಿಂದಿನ ಸರ್ಕಾರ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 23ಕ್ಕೆ ಅಗ್ರಿಮೆಂಟ್ ಆಗೈತೆ. ನಾವು 27ಕ್ಕೆ ನಾವು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಆಸ್ ಪರ್ ದ ಅಗ್ರಿಮೆಂಟು ರೂಲ್ಸ್ ಪ್ರಕಾರ ನಾವು 27ಕ್ಕೆ ಮಾಡಬೇಕು, ನಾವು 27ಕ್ಕೆ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಅವರು ಹಿಂದಿದ್ದು ಅರಿಯರ್ಸ್ ಕೇಳ್ತಾ ಇದ್ದಾರೆ. ಅರಿಯರ್ಸು ನಮ್ಮಲ್ಲಿ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಕಮಿಟಿ ಮಾಡಿತ್ತು, 1 ಮ್ಯಾನ್ ಕಮಿಟಿ ಮಾಡಿತ್ತು. ಆ ಕಮಿಟಿ ರಿಪೋರ್ಟ್ ಪ್ರಕಾರ ಏನು ಕೊಟ್ಟಿದ್ದಾರೋ ನಮಗೆ ಅದನ್ನು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಅವರು ಫುಲ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಇದು ನಮ್ಮ ಮತ್ತು ನೌಕರರ ಮಧ್ಯೆ ನಡೀತಾ ಇರ್ತಕ್ಕಂಥ ಗೊಂದಲ. ಅದನ್ನು ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಬಗೆಹರಿಸ್ತಾರೆ. BJP ಹೋಗ್ತೀನೋ ಅವ್ರಿಗೇನು ಬೇಕಾಗುತ್ತೆ, ನನಗೆ ಗೊತ್ತೈತೆ ಎಲ್ಲಿ ಬೇಕಾದ್ರೂ ಹೋಗಿ ಸಿಗ್ತಾನೋ ಅಷ್ಟು ನನಗೆ ಯೋಗ್ಯತೆ ಐತೆ, ಕೆಪಾಸಿಟಿ ಐತೆ, ಅದು ಉಳಿಸ್ಕೊಂಡಿದ್ದೀನಿ. ಎಲ್ಲಿ ಬೇಕಾದ್ರೂ ಹೋಗಬೇಕು ಅಂತ ಹೋಗ್ತೀನಿ. ನಾನು ಹಂಗೆ ಯಾವತ್ತೂ ಎಲ್ಲಿರೋ ಕಡೆ ಆತ್ಮಗೌರವಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಸೋಲು ಗೆಲುವು ಅವೆಲ್ಲ ಮುಖ್ಯ ಅಂತ ಅಂದ್ಕೊಂಡಿಲ್ಲ. ನಾನು ರಾಜಕಾರಣದಲ್ಲಿ ಒಂದು ರೀತಿ ಬದ್ಧತೆ ಇಟ್ಕೊಂಡು ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ಕೋಬೇಕು ಅಂತ ಇದ್ದಂಥವನು. ನಾನು ಅಧಿಕಾರಕ್ಕೋಸ್ಕರ ಎಲ್ಲೂ ಇದ್ದಂಥವನಲ್ಲ. ಅಧಿಕಾರ ಮುಖ್ಯ ಅಲ್ಲ, ನನಗೆ ಜನ ಸೇವೆ ಮಾಡಬೇಕು ಅಷ್ಟೇ ನನಗೆ ಮುಖ್ಯ ಆಗಿರ್ತಕ್ಕಂಥದ್ದು. ಜನ ಎಲ್ಲಿಂದ ತನಕ ಅವಕಾಶ ಕೊಡ್ತಾರೋ ಅಲ್ಲಿ ತನಕ ಕೆಲಸ ಮಾಡ್ತಾ ಹೋಗ್ತೀನಿ. ಅಷ್ಟು ಬಿಟ್ಟರೆ ಬೇರೆಯವ್ರು ಏನೇನೋ ಹೇಳ್ಕೊಂತಾರೆ ಅಂತೆಲ್ಲ ನಾನು ಉತ್ತರ ಕೊಡೋಲ್ಲ. ಮಾತುಕತೆ ನಡೆದೈತೆ ಅಂತ ಕುಮಾರಸ್ವಾಮಿ ಜೊತೆ